ಫ್ರೆಂಡ್ಸ್, ನಾನೀಗ ಬ್ರೆಡ್ ರೋಸ್ಟ್ ಮಾಡೋದು ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ. ಎಲ್ಲ ಫ್ರೆಶ್ ವೆಜಿಟೇಬಲ್ಸ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು. ಈಗ ಕ್ಯಾರೆಟ್ ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಈರುಳ್ಳಿ, ಟೊಮೆಟೊ ಎಲ್ಲ ಈ ಬೌಲಿಗೆ ಮಿಕ್ಸ್ ಮಾಡ್ಕೊತೀನಿ. ಈಗ ಸಾಲ್ಟ್ ಹಾಕ್ತಾಯಿದ್ದೀನಿ. ಒಂದು 1/4 ಟೀ ಸ್ಪೂನ್ ಸಾಲ್ಟ್ ಮತ್ತು ಒಂದು 1/4 ಟೀ ಸ್ಪೂನ್ ಚಿಲ್ಲಿ ಪೌಡರ್ ನೋಡಿ. ಮತ್ತು ಇದಕ್ಕೆ ಚೀಸ್, ಈಗ ಬ್ರೆಡ್ಡಿಗೆ ಚೀಸ್ ಹಾಕಿ ನಾನು ತೋರಿಸ್ತೀನಿ. ಈಗ ಹಾಕ್ಕೊಂಡಿರೋದು ಪುದೀನ ಮತ್ತು ಹಸಿಮೆಣಸಿನ್ಕಾಯಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಇದನ್ನು ನೀಟಾಗಿ ಕಲಿಸ್ಕೋಬೇಕು. ಈಗ ಬ್ರೆಡ್ಡಿಗೆ ಬಟರ್ ನೀಟಾಗಿ ಹಚ್ಕೊಳ್ತಾ ಇದ್ದೀನಿ. ಈಗ ಒಂದು ಚೀಸ್ ಸ್ಲೈಸ್ ಇದ್ರ ಮೇಲೆ ಇಡಬೇಕು ನೋಡಿ ಫ್ರೆಂಡ್ಸ್, ಈ ಥರ. ಈಗ ಇದಕ್ಕೆ ಪನ್ನೀರ್ ಹಾಕ್ಕೋಬೇಕು, ತುರಿದಿರೋದು ಪನ್ನೀರ್ ನೋಡಿ ಈ ಥರ. ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ಎಲ್ಲ ಮಿಕ್ಸ್ ಮಾಡಿದ್ವಲ್ಲ ವೆಜಿಟೇಬಲ್ಸ್, ಅದನ್ನು ಈಗ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು ಬ್ರೆಡ್ಡಿಗೆ ನೋಡಿ ಈ ಥರ. ಫ್ರೆಂಡ್ಸ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಫ್ರೆಶ್ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡು ಈ ಥರ ಮಾಡಿಕೊಡಿ ಮಕ್ಕಳಿಗೆ. ಈ ಥರ ನೋಡಿ, ಪನ್ನೀರ್ ಅದ್ರ ಮೇಲೆ ಒಂದು ಸ್ವಲ್ಪ. ಈಗ ಇನ್ನೊಂದು ಬ್ರೆಡ್ ಇಡಬೇಕೀಗ. ಈ ಥರ ಈಗ ಇದನ್ನು ನೋಡಿ, ಈಗ ಹಂಚಿಗೆ ಹಾಕ್ಕೊಂಡು ಸ್ವಲ್ಪ ಬಟರ್ ಹಾಕ್ಕೊಂಡು ರೋಸ್ಟ್ ಮಾಡಬೇಕು. ಬನ್ನಿ ತೋರಿಸ್ತೀನಿ. ಈಗ ಬಟರ್ ಹಾಕಿದ್ದೀನಿ ಫ್ರೆಂಡ್ಸ್. ಈ ಥರ ಬಟರ್ ಹಾಕ್ಕೊಂಡು ಬ್ರೆಡ್ ಎಲ್ಲ ವೆಜಿಟೇಬಲ್ಸ್ ಇಟ್ಟಿದ್ವಲ್ಲ ಆ ಥರ ರೋಸ್ಟ್ ಮಾಡ್ಕೋಬೇಕೀಗ ನೋಡಿ. ಇದ್ರ ಮೇಲೆ ಸ್ವಲ್ಪ ಬಟರ್ ಹಾಕ್ಬೇಕೀಗ. ಈ ಥರ ಬ್ರೌನ್ ಆಗಬೇಕು ಬ್ರೆಡ್ಡು ನೋಡಿ. ಈ ಥರ ಫ್ರೆಂಡ್ಸ್ ನೋಡಿ, ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ. ಈ ಥರ ಈಗ ಕಟ್ ಮಾಡಿ ತೋರಿಸ್ತೀನಿ ಯಾವ ಥರ ಫಿನಿಶಿಂಗ್ ನೀಟಾಗಿ ನೋಡಿ ಫ್ರೆಂಡ್ಸ್. ಈ ಥರ ಫ್ರೆಂಡ್ಸ್ ನೋಡಿ, ಈ ಥರ